ಸರ್, ಈಗ ಲೋಕಸಭಾ ಚುನಾವಣೆ ಬಂತು, ಯಾರು ಗೆಲ್ಲಬೇಕು ಸರ್? ಯಾವ ಪಕ್ಷ ಅಧಿಕಾರದಲ್ಲಿದ್ದು ಒಳ್ಳೆಯದು ನಮ್ಮ ಭಾರತ ದೇಶಕ್ಕೆ? ಇವತ್ತು ನಮ್ಮ ಭಾರತ ದೇಶದಲ್ಲಿ ಒಟ್ಟಾರೆ ಇವತ್ತು BJP ಹವಾ ಮತ್ತು ನರೇಂದ್ರ ಮೋದಿಯವರ ಹವಾ ಜಾಸ್ತಿ ಆಗಿದೆ. ಇವತ್ತು ಇಡೀ ದೇಶಾದ್ಯಂತ ಇವತ್ತು BJP ಪರವಾದಂಥ ಅಲೆ ಪ್ರಾರಂಭವಾಗಿದೆ. ಇವತ್ತು ಇಂಡಿಯಾ ಮೈತ್ರಿಕೂಟ ಛಿದ್ರ ಆಗಿ ಹೋಗಿದೆ. ಬಿಹಾರದಲ್ಲಿ ಯಾದವ್ ಇರ್ಬೋದು, ನಮ್ಮ ಕೇಜ್ರಿವಾಲ್ ಇರ್ಬೋದು ಡೆಲ್ಲಿನಲ್ಲಿ, ಹೀಗೆ ಅನೇಕ ರಾಜ್ಯಗಳಲ್ಲಿ ಒಗ್ಗೂಡಿದಂಥ ಇಂಡಿಯಾ ಏನಿದೆ ಮೈತ್ರಿಕೂಟ ಎಲ್ಲ ಓಡಾಗಿದೆ. ಇವತ್ತು ಒಗ್ಗಟ್ಟಾಗಿ ಇವತ್ತು NDA ಮೈತ್ರಿಕೂಟ ಭಾಳ ಪ್ರಬಲವಾಗ್ತಾ ಇದೆ. ಇವತ್ತು ಭಾರತ್ ಜೋಡೋ ಯಾತ್ರೆಯೂ ಸಹ ಸರಿಯಾದ ರೀತಿಯಲ್ಲಿ ಯಶಸ್ಸು ಕಾಣ್ತಾ ಇಲ್ಲ. ಈ ಒಟ್ಟಾರೆ ಜನಗಳಲ್ಲಿ ಮತ್ತು ಮನಸ್ಸಿನಲ್ಲಿರ್ತಕ್ಕಂಥದ್ದು ನರೇಂದ್ರ ಮೋದಿಯ ಒಂದು ಕೆಲಸದ ಬಗ್ಗೆ ಮತ್ತು ಅವರ ಪರವಾದಂಥ ಒಂದು ಉತ್ತೇಜನ ಜಾಸ್ತಿ ಕಂಡುಬರ್ತಾ ಇದೆ. ಇದು ನನ್ನ ವೈಯಕ್ತಿಕ ಅಂತಲ್ಲ, ಇದು ಸಾರ್ವಜನಿಕವಾಗಿ ನಾವು ನೋಡಿದಂಥ ಸಂದರ್ಭ. ಅದರಲ್ಲೂ ಕರ್ನಾಟಕದಲ್ಲೂ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇದ್ದರೂ ಸಹ ಜಾಸ್ತಿ ಸೀಟು BJP ಗೆಲ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ಒಂದು ಕಡೆ ರಾಜ್ಯ ಸರ್ಕಾರ ಹಲವು ಭಾಗ್ಯಗಳನ್ನು ಇವತ್ತು ಫ್ರೀಯಾಗಿ ಜನತೆಗೆ ಕಲ್ಪಿಸಿದೆ. ಆದ್ರೂ ಸಹ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪರವಾದಂಥ ಒಲವು ಈ ಲೋಕಸಭಾ ಚುನಾವಣೆಯಲ್ಲಿ ಕಾಣ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಏನೇ ಆಗಲಿ ಚುನಾವಣೆ ಹತ್ರ ಬಂದಂತೆ ಈ ರಾಜಕೀಯದಲ್ಲಿ ಏರುಪೇರು ಆಗ್ಬೋದು. ಒಟ್ಟಾರೆ ಇಡೀ ದೇಶದಲ್ಲಿ NDA ಮೈತ್ರಿಕೂಟಕ್ಕೆ ಬಹುಮತ ಸಿಗ್ತಕ್ಕಂಥ ಒಂದು ನಿಶ್ಚಲವಾದಂಥ ಅನೇಕ ಸುದ್ದಿ ಸಂಸ್ಥೆಗಳು ಈಗಾಗಲೇ ಬಿತ್ತರಗೊಳಿಸಿದೆ. ಈಗೇನಾಗಿದೆ ಅಂದರೆ ಈ ಭಾರತೀಯ ಜನತಾ ಪಾರ್ಟಿ ಅಂದರೆ ನರೇಂದ್ರ ಮೋದಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಅನ್ನೋ ಒಂದು ನಾಯಕತ್ವ ಈಗಾಗಲೇ ಸೃಷ್ಟಿಯಾಗಿದೆ. 2 ಬಾರಿ ಈ ದೇಶದಲ್ಲಿ ಆಡಳಿತವನ್ನು ನಡೆಸಿದಂಥ ನರೇಂದ್ರ ಮೋದಿಯವರು ಇಡೀ ವಿಶ್ವಾದ್ಯಂತ ಅವ್ರದ್ದೇ ಆದಂಥ ಒಂದು ಛಾಪು ಮತ್ತು ಅವ್ರದ್ದೇ ಆದಂಥ ಒಂದು ಅಭಿಮಾನವನ್ನು ಉಳ್ಳವರಾಗಿದ್ದಾರೆ. ಒಳ್ಳೆಯ ಕೆಲಸದಿಂದಾಗಿ ಇವತ್ತು ಇಡೀ ವಿಶ್ವದಲ್ಲಿ ನರೇಂದ್ರ ಮೋದಿಯವರ ಫಸ್ಟ್ ಒಂದು ಕೆಲಸದಲ್ಲಿ ಅನ್ನೋ ಒಂದು ಬಿಂಬಿತ ಇವತ್ತು ಎಲ್ಲ ದೇಶದಲ್ಲೂ ಇವತ್ತು ಮುಂಚೂಣಿಯಲ್ಲಿದೆ. ಹಾಗಾಗಿ ಸರ್ವ ಜನಾಂಗಕ್ಕೂ ಒಳಿತನ್ನು ಪಾಲಿಸ್ತಕ್ಕಂಥ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗೋದ್ರಲ್ಲಿ ಹ್ಯಾಟ್ರಿಕ್ ಬಾರಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದು ಈಗ ನಿರ್ಧಾರ ಆಗಿದೆ. ಸರ್, ಈಗ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಇಂಡಿಯಾ ಕಾಂಗ್ರೆಸ್ ಪಕ್ಷದ. ಈಗ ಅವರು ಏನೋ ಒಂದು ಜೋಡೋ ಯಾತ್ರೆ ಮಾಡಿದ್ರು, ಒಳ್ಳೆ ಅಭಿಪ್ರಾಯ, ಜನಗಳ ಅಭಿಪ್ರಾಯ ಇದೆ, ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ಮಾತು ಕೆಲವೊಂದು ಕಾಂಗ್ರೆಸ್ ಅಂತ ಕೇಳ್ಬೇಕು. ಏನು ಹೇಳ್ತೀರಾ ರಾಹುಲ್ ಗಾಂಧಿ ಬಗ್ಗೆ? ಏನು ಅನಿಸುತ್ತೆ ನಿಮಗೆ? ರಾಹುಲ್ ಗಾಂಧಿ ಬಗ್ಗೆ ಏನಂತ ದೇಶದಲ್ಲಿ ಹೊಸತನ ಸೃಷ್ಟಿ ಆಗ್ತಾ ಇಲ್ಲ. ಯಾಕೆಂದರೆ ರಾಹುಲ್ ಗಾಂಧಿ ನಾಯಕತ್ವವನ್ನು ಈ ದೇಶದ ಜನ ಒಪ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ನ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆಯವರನ್ನು ಇವತ್ತು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಕರ್ನಾಟಕದವರೇ ಆದ ಖರ್ಗೆ ಆದರೂ ಸಹ ಕರ್ನಾಟಕದಲ್ಲಿ ಖರ್ಗೆಯವರ ಛಾಪು ಅಂತ ಏನು ಮುಟ್ತಾ ಇಲ್ಲ. ಇವತ್ತೇನಾದರೂ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಛಾಪು ಮೂಡಿಸ್ತಾ ಇದ್ದಾರೆ ಅಂದರೆ ಅದು DK ಶಿವಕುಮಾರ್ ಒಬ್ಬರೇ. ಅವರು ಬೇಕಾದಷ್ಟು ಕೆಲಸಗಳನ್ನು ಕಾಂಗ್ರೆಸ್ ಪರವಾದಂಥ ಕೆಲಸವನ್ನು ಹಗಲು ಇರಲು ಅಂತ ದುಡಿತಾ ಇದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಕಾಂಗ್ರೆಸ್ ಒಂದಿಷ್ಟು ಸ್ಥಾನ ಕರ್ನಾಟಕದಲ್ಲಿ ಬರ್ಬೋದು. ಆದರೆ ಬಹುತೇಕ ಜಾಸ್ತಿ BJP ಪಕ್ಷ ಬರೋದರಲ್ಲಿ ಜಾಸ್ತಿ ಜನತೆ ಆಶೆ ಪಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಒಂದು ಕಡೆ ರಾಹುಲ್ ಗಾಂಧಿಯವರ ನೇತೃತ್ವದ ಕಾಂಗ್ರೆಸ್ಗೆ ಇವತ್ತು ಒಲವಿಲ್ಲ ಅನ್ನೋದು ಮೇಲ್ನೋಟ ಕಂಡುಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದನ್ನು ನಾವು ನೋಡಬೇಕಾಗ್ತದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.